ಹಾಯ್ ಹಲೋ ಬಚ್ಚು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗೆ ರಹೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನಲ್ಲಿ 3D ಜಾಮೆಟ್ರಿ 3 ಮಾರ್ಕ್ಸ್ ಎರಡನೇ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ ಮಕ್ಕಳೇ. ಸೊ ಯಾವ ರೀತಿ ಕೇಳಿದ್ದಾರೆ ನೋಡೋಣ ಪ್ರಶ್ನೆಯನ್ನ. ಫೈಂಡ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ x plus 1 divided by 7 is equal to y plus 1 divided by minus 6 is equal to z plus 1 by minus 1 and x minus 3 by 1 is equal to y minus 5 by minus 2 is equal to z minus 7 by 1. So something similar question ಇದೆ ಮಕ್ಕಳೇ. ಪ್ರಿವಿಯಸ್ ವಿಡಿಯೋನಲ್ಲಿ ಮಾಡಿದ್ದೀವಿ. ಒಂದೇ ವಿಡಿಯೋನಲ್ಲಿ ವೆಕ್ಟರ್ ಇಕ್ವೇಶನ್ ಕೊಟ್ಟಿದ್ರು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಮಕ್ಕಳೇ? ಕಾರ್ಟಿಷಿಯನ್ ಇಕ್ವೇಶನ್ ಕೊಟ್ಟಿದ್ದಾರೆ. ಕಾರ್ಟಿಷಿಯನ್ ಇಕ್ವೇಶನ್ ಯಾವ ಫಾರ್ಮ್ ನಲ್ಲಿ ಇರುತ್ತೆ ಗೊತ್ತಾ? ಇಕ್ವೇಶನ್ ಆಫ್ ಲೈನ್ x minus x1 by a, y minus y1 by b, z minus z1 by c. ಇದು ಇಕ್ವೇಶನ್ ಆಫ್ ಲೈನ್ ಇನ್ ಕಾರ್ಟಿಷಿಯನ್ ಫಾರ್ಮ್. ಕಾರ್ಟಿಷಿಯನ್ ಫಾರ್ಮ್ ನಲ್ಲಿ ಇದೆ. ಈಗ x1 y1 z1 ಅಂದ್ರೆ ನಮ್ದು ಏನಾಗ್ತಾ ಇತ್ತು ಮಕ್ಕಳೇ? ವೆಕ್ಟರ್ ಎ ಅಂತ ಹೇಳ್ತಾ ಇದೀವಿ ನಾವು. x1 y1 z1 ಅಂದ್ರೆ ಸೊ ಎ ಬಿ ಸಿ ಅಂದ್ರೆ ಏನು? ವೆಕ್ಟರ್ ಬಿ ಅಂತ ಹೇಳ್ತಿದ್ವಿ. ಅವತ್ತದ ಡೈರೆಕ್ಷನ್ ರೇಷಿಯೋಸ್ ಇದೆ ಇವು. ಅರ್ಥ ಆಗ್ತಾ ಇದೆ? ವೆಕ್ಟರ್ ಬಿ ಅಂದ್ರೆ ಎ ಬಿ ಸಿ ಅಂತ ಕರಿತೀವಿ. ಈಗ ನಮಗೆ ಎರಡು ಲೈನ್ ಕೊಟ್ಟಿದ್ದಾರೆ. ಅಂದ್ರೆ a1 ಇಲ್ಲಿ a1 ಮತ್ತು b1 ಆಗುತ್ತೆ. ಎರಡು ಲೈನ್ ಇದೆ ಮಕ್ಕಳೇ. ಒಂದು ಲೈನ್ ಇದು ಕೊಟ್ಟಿದ್ದಾರೆ, ಇನ್ನೊಂದು ಲೈನ್ ಇದು ಕೊಟ್ಟಿದ್ದಾರೆ. ಸೊ ಅದಕ್ಕೆ ವೆಕ್ಟರ್ ಎ ಬದಲಿ ನಾವು ಏನಂತ ಮಾಡ್ತೀವಿ? a1 ಅಂತ ಕನ್ಸಿಡರ್ ಮಾಡೋಣ. ಸೊ ಈಗ ಈ ಫಾರ್ಮ್ ನಲ್ಲಿ ಬರೆದ್ರೆ x ಮೈನಸ್ x1 ಆಗ್ಬೇಕಾಗಿತ್ತು. ಆ ರೀತಿ ಇದನ್ನ ಬರೆದ್ರೆ ಈ ತರ ಕಾಣಿಸುತ್ತೆ ಮಕ್ಕಳೇ. ಇದು x ಮೈನಸ್ ಆಫ್ ಮೈನಸ್ 1 ಡಿವೈಡ್ ಬೈ 7, y ಮೈನಸ್ ಆಫ್ ಮೈನಸ್ 1 ಡಿವೈಡ್ ಬೈ ಮೈನಸ್ 6, z ಮೈನಸ್ ಆಫ್ ಮೈನಸ್ 1 ಡಿವೈಡ್ ಬೈ ಮೈನಸ್ 1. ಅರ್ಥ ಆಯ್ತಾ? ಸೊ ಈಗ ಎರಡನೇದು ಇಕ್ವೇಶನ್ ಇದು ಇನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ನಲ್ಲೇ ಇದೆ, ಏನು ತೊಂದರೆ ಆಗೋದಿಲ್ಲ ಇಲ್ಲಿ. ಸೊ ಒಂದನೇ ಇಕ್ವೇಶನ್ ಮಾತ್ರ ಫಾರ್ಮ್ ನಲ್ಲಿ ಇದ್ದಿದ್ದಿಲ್ಲ. ಸೊ ಆದ್ರಿಂದ ಅದನ್ನ ಫಾರ್ಮ್ ನಲ್ಲಿ ತಗೊಂಡು ಬರ್ತಾ ಇದೀವಿ ನಾವು. ಸೊ ಈಗ ನೋಡಿ ನೀವು ಇಲ್ಲಿ x1 y1 z1 ಏನಾಗುತ್ತೆ ಮಕ್ಕಳೇ? ಮೈನಸ್ 1 ಮೈನಸ್ 1 ಮೈನಸ್ 1 ಆಗಿದೆ. ಸೊ ಹಾಗಾದ್ರೆ ವೆಕ್ಟರ್ a1 ಏನಾಗುತ್ತೆ ಗೊತ್ತಾ? ಇದು ಮೊದಲನೇ ಲೈನ್ ಅಲ್ವಾ ನಿಮ್ದು. ಸೊ ಮೈನಸ್ ಐ ಕ್ಯಾಪ್ ಆಗುತ್ತೆ. ಮೈನಸ್ 1 ಐ ಕ್ಯಾಪ್ ಅಂದ್ರೆ ಮೈನಸ್ ಐ ಕ್ಯಾಪ್, ಮೈನಸ್ 1 ಐ ಕ್ಯಾಪ್ ಅಂದ್ರೆ ಮೈನಸ್ ಐ ಕ್ಯಾಪ್ ಬರಿಬಹುದು. ಸೊ ಈಗ ನೋಡಿ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ? ಮೈನಸ್ ಜೆ ಕ್ಯಾಪ್ ಅಂತ ಬರಿಬಹುದು, ಮೈನಸ್ ಕೆ ಕ್ಯಾಪ್ ಅಂತ ಬರಿಬಹುದು. ಲಾಸ್ಟ್ನೇದು ಮೈನಸ್ 1 ಇದೆ ಮಕ್ಕಳೇ. ಸೊ ಮೈನಸ್ ಕೆ ಕ್ಯಾಪ್. ಈಗ ವೆಕ್ಟರ್ b1 ಏನಂತ ಬರಿಬಹುದು ಮಕ್ಕಳೇ? b1. ಸೊ 7 ಮೈನಸ್ 6 ಮೈನಸ್ 1 ಇದೆ, ಆಸ್ ಇಟ್ ಈಸ್ ಬರಿಬೇಕು ಮಕ್ಕಳೇ. 7 ಐ ಕ್ಯಾಪ್ ಮೈನಸ್ 6 ಜೆ ಕ್ಯಾಪ್. ನೋಡಿ ಇಲ್ಲಿ ಏನಿದೆ ಅಲ್ಲ ಚಿಹ್ನೆ, ಅದನ್ನೇ ಬರಿಬೇಕು, ಏನು ಚೇಂಜ್ ಆಗೋದಿಲ್ಲ ಇಲ್ಲಿ. ಮೈನಸ್ ಕೆ ಕ್ಯಾಪ್, ಮೈನಸ್ 1 ಬರಿಬಹುದು ಅಥವಾ ಬರಲಿಲ್ಲ ಅಂದ್ರೂ ನಡೀತಾರೆ. ಸೊ ಮೈನಸ್ ಕೆ ಕ್ಯಾಪ್ ಅಂತ ಬರಿಬಹುದು. 1 ಬರೀರಿ ಅಥವಾ ಬಿಡಿ, ನಡೆಯುತ್ತೆ, ಏನ್ ತೊಂದ್ರೆ ಇಲ್ಲ. ಸೊ ವೆಕ್ಟರ್ b1 ಸಿಕ್ತಾ? ಸೊ ಈಗ a2 ನೋಡಿ ಮಕ್ಕಳೇ, ಎರಡನೇ ಲೈನ್ ಅನ್ನ ಗಮನಿಸಿ. ಸೊ ಇಲ್ಲಿ 3 ಪ್ಲಸ್ ಇದೆ, 5 ಪ್ಲಸ್ ಇದೆ, ಆಮೇಲೆ 7 ಪ್ಲಸ್ ಇದೆ. ಸೊ ಹಿಂಗ ಮೈನಸ್ ಆಫ್ ಮೈನಸ್ 1 ಬಂದಿಲ್ಲ, ಬರೀ ಡೈರೆಕ್ಟ್ ಆಗಿದೆ x ಮೈನಸ್ x1 x1 y1 z1 ಅಂದ್ರೆ ನಾ a ಅಂತ ಹೇಳಿದ ಅಲ್ವಾ. ಸೊ ಇಲ್ಲಿ ಎರಡನೇ ಲೈನ್ ಏನಿದೆ ಮಕ್ಕಳೇ? 3 ಐ ಕ್ಯಾಪ್ ಡೈರೆಕ್ಟ್ ಆಗಿ ಬರಿಬೇಕು, x1 y1 z1. ಸೊ 3 ಐ ಕ್ಯಾಪ್ ಪ್ಲಸ್ 5 ಜೆ ಕ್ಯಾಪ್ ಪ್ಲಸ್ 7 ಕೆ ಕ್ಯಾಪ್ ಆಗುತ್ತೆ ಮಕ್ಕಳೇ. ವೆಕ್ಟರ್ a2. b2 ಏನಾಗುತ್ತೆ ಮಕ್ಕಳೇ? ಇದ್ರ ತೆಳಗಿಂದ ವ್ಯಾಲ್ಯೂಸ್ b2 ಆಗುತ್ತೆ. 1 ಐ ಕ್ಯಾಪ್ ಅಂದ್ರೆ ಐ ಕ್ಯಾಪ್ ಮೈನಸ್ 2 ಜೆ ಕ್ಯಾಪ್ ಮೈನಸ್ 2 ಜೆ ಕ್ಯಾಪ್ ಬರೀರಿ. ಸೊ 1 ಕೆ ಕ್ಯಾಪ್ ಅಂದ್ರೆ ಕೆ ಕ್ಯಾಪ್ ಬರಿಬಹುದು, ಬರೀ. ಅರ್ಥ ಆಯ್ತಾ? ಇದ್ರಲ್ಲಿ ಏನ್ ತೊಂದರೆ ಇಲ್ಲ. ಈಗ ನೀವು ಲಾಸ್ಟ್ ವಿಡಿಯೋನಲ್ಲಿಯೂ ನಾನು ಹೇಳಿದೆ, ಸೊ b1 ಮತ್ತು b2 ಸೇಮ್ ಇದೆಯೋ ಅಥವಾ ಚೇಂಜ್ ಇದೆಯೋ ನೋಡಿ. ಸೊ ಇದೇನು ಬರೀಬೇಕಾಗಿಲ್ಲ, ಇದನ್ನ ಅಳಗಿಸ್ತಾ ಇದೀನಿ ಮಕ್ಕಳೇ. ಸೊ ಈಗ ನೀವು ಅಬ್ಸರ್ವ್ ಮಾಡಿ ನೋಡಿ, b1 ಮತ್ತು b2 ಬೇರೆ ಬೇರೆ ಇದೆ. ಸೊ ಬೇರೆ ಬೇರೆ ವೆಕ್ಟರ್ಸ್ ಗಳಿದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ನಲ್ಲಿ ಅದಕ್ಕೆ ನಾವು ಏನಂತ ಕರಿತೀವಿ? ಸ್ಕ್ಯೂ ಲೈನ್ಸ್ ಅಂತ ಕರಿತೀವಿ ಮಕ್ಕಳೇ. ಸ್ಕ್ಯೂ ಲೈನ್ಸ್ ಬೇರೆ ಬೇರೆ ಇದೆ, ಸೇಮ್ ಆಗಿದ್ರೆ ಪ್ಯಾರಲಲ್ ಲೈನ್ಸ್ ಆಗುತ್ತೆ ಮಕ್ಕಳೇ. ಸೇಮ್ ಅದ್ರ ಫಾರ್ಮುಲಾ ಬೇರೆ ಇದೆ. ಸೊ ಈಗ ನಮಗೆ ಸ್ಕ್ಯೂ ಲೈನ್ಸ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ವೆಕ್ಟರ್ ಐ ಮೀನ್ d is equal to ಮಾಡ್ಯುಲಸ್ b1 ಕ್ರಾಸ್ b2 ಡಾಟ್ a2 minus a1 ಮಾಡ್ಯುಲಸ್ ಕಂಪ್ಲೀಟ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ b1 ಕ್ರಾಸ್ b2 ಅಂತ ಬರುತ್ತೆ ಮಕ್ಕಳೇ. ಇದು ಏನಾಗುತ್ತೆ? ಸ್ಕ್ಯೂ ಲೈನ್ಸ್ ನ ಫಾರ್ಮುಲಾ ಇದೆ. ಡಿಸ್ಟೆನ್ಸ್ ಅನ್ನ ಹೇಗೆ ಕಂಡುಹಿಡಿಬೇಕು ಇನ್ ಸ್ಕ್ಯೂ ಲೈನ್ಸ್.
ಸೊ ಈಗ ಈ ಕ್ವಶನ್ ಪ್ರಕಾರನೇ ಮಾಡೋಣ ನಾವು. ಈಗ ಉತ್ತರವನ್ನ ಕಂಡುಹಿಡಿಯೋಣ. ಸೊ A2 - A1 ಏನಾಗುತ್ತೆ ನೋಡಿ ಮಕ್ಕಳೇ. A2 - A1, ನಮಗೆ A2 - A1 ಬೇಕಲ್ವಾ? ಇಲ್ಲೇ ಇದೆ A2 ಅನ್ನ ಬರೀರಿ. 3i cap plus 5j cap plus 7k cap. A2 ಇದೆ ಮಕ್ಕಳೇ, ಇಲ್ಲಿ ನೋಡಿ. A2 ಅದನ್ನೇ ಬರಿತಾ ಇದ್ದೀನಿ. ಮೈನಸ್ ಇದೆ, ಮೈನಸ್ ಅನ್ನ ಬರೆದೆ. -A1 ಅಂತ ಹೇಳಿದ್ದೀರಲ್ವಾ? ಸೊ A1 ಏನಿದೆ ಮಕ್ಕಳೇ? -i cap -j cap -k cap. ಹೌದಾ? ಈಗ ನೋಡಿ, 3i cap plus 5j cap plus 7k cap. ಈಗ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ i cap ಬರುತ್ತೆ ಮಕ್ಕಳೇ. ಮೈನಸ್ ಇಂಟು ಮೈನಸ್ ಪ್ಲಸ್ j cap ಮೈನಸ್ ಇಂಟು ಮೈನಸ್ ಪ್ಲಸ್ k cap ಆಗುತ್ತೆ ಮಕ್ಕಳೇ. ಸೊ ಈಗ ಇದ್ರದ್ದು ಎಷ್ಟು ಬರುತ್ತೆ ನೋಡಿ ನೀವು. A2 - A1 ಎಷ್ಟಾಗುತ್ತೆ ನೋಡಿ. 3i cap plus i cap is 4i cap ಆಗುತ್ತೆ ಮಕ್ಕಳೇ. ಈಗ 5j cap plus j cap 6j cap ಬರುತ್ತೆ. 7 plus 1 8k cap ಆಗುತ್ತೆ ಮಕ್ಕಳೇ. ಇದರಲ್ಲಿ ಏನಾದ್ರು ತೊಂದರೆ ಇದ್ರೆ ನೀವು ಕೇಳಬಹುದು, ನನಗೆ ಕಮೆಂಟ್ ಮಾಡಬಹುದು. ಅರ್ಥ ಆಗ್ತಾ ಇದ್ರೆ ಲೈಕ್ ಮಾಡಿ, ಮರಿಬಾರ್ದು ಪ್ಲೀಸ್. ಸೊ ಈಗ ನೋಡಿ, ನೆಕ್ಸ್ಟ್ A2 - A1 ಸಿಕ್ತಾ? ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಮಕ್ಕಳೇ? B1 × B2 ಅನ್ನ ಮಾಡೋಣ. ಸೊ B1 × B2 ಬೇಕಲ್ವಾ? ಸೊ ನೋಡಿ ಇಲ್ಲಿ B1 × B2. ಮಕ್ಕಳು ಇಲ್ಲಿ ತಪ್ಪು ಮಾಡ್ತಾ ಇದ್ದೀರಾ. ಇದು ಕ್ರಾಸ್ ಅಂದ್ರೆ ಇಂಟು ಅಲ್ಲ, ಗುರ್ತಾಯ್ತಾ? ಇಂಟು ಮಾಡ್ಬಿಡ್ತೀರಾ. B1 × B2 ಮಾಡ್ರಿ. 7 1 7 -6 × -2 ಆ ತರ ಅಲ್ಲ. B1 × B2 ಅಂದ್ರೆ ಡಿಟರ್ಮೆಂಟ್ ಫಾರ್ಮ್ ನಲ್ಲಿ ಕಂಡುಹಿಡಬೇಕಾಗುತ್ತೆ ಮಕ್ಕಳೇ, ಡಿಟರ್ಮೆಂಟ್ ಫಾರ್ಮ್ ನಲ್ಲಿ. ಸೊ ನಾವೀಗ B1 × B2 ಅನ್ನ ಕಂಡುಹಿಡಿಯೋಣ. ಡಿಟರ್ಮೆಂಟ್ ಈ ತರ ಬರಿಬೇಕು. i cap j cap k cap ಇದನ್ನ ಬರಿಬೇಕು. B1 ನ ನಂಬರ್ಸ್ ಗಳು ಯಾವಿದೆ ನೋಡಿ. 7 ಇದೆ, -6 -1 ಇದೆ, ಇಲ್ಲಿ ಬರಿಬೇಕು. 7 ನ -6 -1 ಬಂತ ಮಕ್ಕಳೇ. ಸೊ ಈಗ ನೆಕ್ಸ್ಟ್ ನಂಬರ್ ಏನಿದೆ? 1. B2 ಏನಿದೆ? 1 -2 1 1 -2 1. ಅರ್ಥ ಆಯ್ತಾ? ಈಗ ಎಕ್ಸ್ಪಾಂಡ್ ಮಾಡೋಣ. ಸೊ ರೋ 1 ಅನ್ನ ಎಕ್ಸ್ಪಾಂಡ್ ಮಾಡೋಣ. ರೋ 1 ಪ್ಲಸ್ ಮೈನಸ್ ಪ್ಲಸ್ ಇರುತ್ತೆ ಮಕ್ಕಳೇ. ಸೊ ಎಕ್ಸ್ಪಾಂಡ್ R1 ಬರಿತಾ ಇದ್ದೀನಿ ನೋಡಿ. ಎಕ್ಸ್ಪಾಂಡ್ R1 ಅಂತ ಬರ್ದೆ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ನೋಡಿ, ಈಗ i cap ಪ್ಲಸ್ ಇಂಟು ಪ್ಲಸ್ i cap ಪ್ಲಸ್ i cap ಅನ್ನ ಬರ್ದೆ. i cap ಎಲ್ಲಿದೆ? ಮೊದಲನೇ ರೋ ಮೊದಲನೇ ಕಾಲಮ್ ನಲ್ಲಿ ಇದೆ. ಇವೆರಡನ್ನ ಡಿಲೀಟ್ ಮಾಡಿ. ಇದನ್ನ ಉಳಿತೇನು? -6 -1 -2 1 ಇದೆ. -6 × 1 -6. ಇಲ್ಲಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಕ್ಕಿಂತ ಮುಂಚೆ ಮೈನಸ್ ಅನ್ನ ಬರಿಬೇಕು. ಇದನ್ನ ಮಲ್ಟಿಪ್ಲೈ ಮಾಡಿದ್ರ -6 ಬಂತಲ್ವಾ? ಸೊ ಇದನ್ನ ಮಲ್ಟಿಪ್ಲೈ ಮಾಡೋಕ್ಕಿಂತ ಮುಂಚೆನೆ ಮೈನಸ್ ಅನ್ನ ಬರಿಬೇಕು. ಸೊ -2 × -1 +2 ಮಕ್ಕಳೇ. ಸೊ ಈಗ ಮೈನಸ್ ಇಂಟು j cap. ನೆಕ್ಸ್ಟ್ ನೋಡಿ, ಈಗ ಮೈನಸ್ ಇಂಟು j cap -j cap ಬಂತ? -j cap ಬಂತಿಲ್ಲ. ಸೊ ಈಗ ಎಲ್ಲಿದೆ j cap? 1ನೇ ರೋ 2ನೇ ಕಾಲಮ್. ಇದನ್ನ ಬಿಡಬೇಕು. 1ನೇ ರೋ 2ನೇ ಕಾಲಮ್. ಉಳಿತೇನು? 7 -1 1 ಈಗ ಹೇಗೆ ಮಲ್ಟಿಪ್ಲೈ ಮಾಡೋದು ಹೇಳಿದೆ? 7 × 1 7 ಮೈನಸ್ ಬರೀರಿ. 1 × -1 -1 ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಪ್ಲಸ್ ಇಂಟು k cap ಪ್ಲಸ್ k cap. ಇದೆಲ್ಲಿದೆ? ಮೊದಲನೇ ರೋ ಲಾಸ್ಟ್ ಕಾಲಮ್ ನಲ್ಲಿ ಇದೆ. 7 ಇಂಟು, ಈಗ ಉಳಿತೇನು? 7 -6 1 -2. 7 × -2 -14 ಬರುತ್ತೆ ಮಕ್ಕಳೇ. ಮೈನಸ್ ಅನ್ನ ಬರಿಬೇಕು. 1 × -6 ಅಂದ್ರೆ -6 ಬರುತ್ತೆ. ಸೊ ಈಗ ನೋಡಿ, -6 -2 ಕೂಡಿಸಿದ್ರೆ -8 ಆಗುತ್ತೆ. -8 × i cap is -8 i cap. 7 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ. 7 + 1 ಅಂದ್ರೆ 8. 8 × ಮೈನಸ್ is -8 j cap. ಸೊ ಈಗ ನೋಡಿ, ನೆಕ್ಸ್ಟ್ -14 ಮೈನಸ್ ಇಂಟು ಮೈನಸ್ ಪ್ಲಸ್ -14 + 6 ಎಷ್ಟಾಗುತ್ತೆ? -14 + 6 -8 ಬರುತ್ತೆ ಮಕ್ಕಳೇ. -8 × k cap ಅಂದ್ರೆ -8 k cap ಆಗುತ್ತೆ. 8 ಕಾಮನ್ ಇದೆ ನೋಡಿ ಮಕ್ಕಳೇ. 8 ಕಾಮನ್ ಇದೆ. ಸೊ -8 ಅನ್ನ ಕಾಮನ್ ಅಥವಾ ಇಡಿ, ಏನಾಗಲ್ಲ, ತೊಂದರೆ ಆಗಲ್ಲ. ಹಾಗೆ ಇರ್ಲಿ, ಏನ್ ತೊಂದರೆ ಆಗಲ್ಲ. ಸೊ ಇಡೋಣ ಹಾಗೆ. ಸೊ ನಾವು ಈಗ ಮುಂದೆ ನೋಡೋರಿ ಏನ್ ಬರುತ್ತೆ. B1 × B2 ಅನ್ನ ಕಂಡುಹಿಡಬೇಕು. B1 × B2. ಸೊ ನಮ್ಮ ಪ್ರಶ್ನೆ ಪ್ರಕಾರ ಏನಿದೆ? B1 × B2 ಬಂತಲ್ವಾ? ಇದೇನಿದೆ?
B1 ಕ್ರಾಸ್ B2 ಇದೆ ಮಕ್ಕಳೇ. ಸೊ ಈಗ ನಮಗೇನ್ ಬೇಕು ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅನ್ನ ಹೆಂಗ್ ಕಂಡಿಡ್ತೀರಿ? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ -8 ಸೊ y² ಇದು ಮತ್ತೇನಿದೆ -8 ಸೊ ಇದು ಮತ್ತೇನಿದೆ -8 ಆಗುತ್ತೆ ಮಕ್ಕಳೇ. ಸೊ 8 ಕಾಮನ್ ತೆಗೆದು ಬರುತ್ತೆ -8. ಏನು ತೊಂದರೆ ಇದ್ದಿದ್ದಿಲ್ಲ, ನಾನೇ ಬೇಕಾದ್ರೆ ದೊಡ್ಡದಾಗಿ ಮಾಡ್ತಾ ಇದ್ದೀನಿ ಕನ್ಫ್ಯೂಷನ್ ಆಗಬಾರ್ದು ಅಂತ. ಸೊ -8² 64 ಆಗುತ್ತೆ, ಇದು 64 ಆಗುತ್ತೆ, ಇದು 64 ಆಗುತ್ತೆ. ಸೊ ಹಾಗಾದ್ರೆ ಎಷ್ಟು ಬಂತು? 64 128 128 ಪ್ಲಸ್ 64 ಇದೆ ಮಕ್ಕಳೇ. 128 ಅಂದ್ರೆ ಇದು 192 ಬರುತ್ತೆ ನೋಡಿ ಮಕ್ಕಳೇ. 192 ಅನ್ನ ಈ ತರ ಬರೀಬಹುದಾಗಿತ್ತು ನಾವು 3 into 64 ಅಂತ. 3 into 64 ಮಾಡಿದ್ರೆ ಎಷ್ಟು ಬರುತ್ತೆ? ಇಷ್ಟೇ ಬರುತ್ತೆ ಮಕ್ಕಳೇ, 192 ಬರುತ್ತೆ. ಕರೆಕ್ಟಾ? ಸೊ ಈಗ ಎಷ್ಟು ರೂಟ್ 64 ಎಷ್ಟಾಗುತ್ತೆ ಮಕ್ಕಳೇ? 8 ಆಗುತ್ತೆ. ರೂಟ್ 3 ಆಗಿ ಉಳಿಯುತ್ತೆ. ಅರ್ಥ ಆಯ್ತಾ? ಇದ್ರಲ್ಲಿ ಏನಾದ್ರು ತೊಂದರೆ ಇದ್ರೆ ನಾನು ಕೇಳ್ಬೋದು, ನೀವು ಕಮೆಂಟ್ ಮಾಡ್ಬೋದು. ಇಲ್ಲಿ ನೀವು 8 ಅನ್ನ ಕಾಮನ್ ತೆಗೆದ್ರು -1² ರೂಟ್ 3 ಬರುತ್ತಿತ್ತು ಮಕ್ಕಳೇ. ಸೊ ನಾನೇ ಬೇಕತ್ಲೇನೆ ಹಾಗಿಟ್ಟಿದ್ದೀನಿ, ಯಾಕಂದ್ರೆ ಈ ವ್ಯಾಲ್ಯೂನ ಇಲ್ಲಿ ಹಾಕ್ತೀನಲ್ಲ, ನೀವು ಕನ್ಫ್ಯೂಷನ್ ಆಗ್ತೀರ ಕೆಲವೊಂದಿಷ್ಟು ಮಕ್ಕಳು. ಸೊ ಆದ್ರಿಂದ ನಾನು ಅದನ್ನ ಹಾಗೆ ಇಟ್ಟಿದ್ದೀನಿ, ಒಂದ್ ಸ್ವಲ್ಪ ದೊಡ್ಡದಾದ್ರೂ ಚಿಂತಿಲ್ಲ ಅಂತ. ಸೊ ನಿಮಗೆ ಅರ್ಥ ಆಗ್ಬೇಕು, ಅದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಈಗ ಇಕ್ವೇಶನ್ 1 ನಲ್ಲಿ ಹಾಕೋಣ. ಇಕ್ವೇಶನ್ 1 ಬಿಕಮ್ಸ್, therefore equation 1 ಏನಿತ್ತು ಮಕ್ಕಳೇ? D is equal to ಏನ್ ಬರ್ದಿದ್ರ ನೋಡಿ, B1 cross B2 ಏನಿದೆ? -8 I cap -8 J cap -8 K cap ಇದಿದೆ ಅಲ್ವಾ ಡಾಟ್. A2 A1 ಇಲ್ಲಿದೆ ನೋಡಿ ಮಕ್ಕಳೇ. A2 A1 ಇಲ್ಲಿದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ 4 I cap ಪ್ಲಸ್ 6 J cap ಪ್ಲಸ್ 8 K cap. ಅರ್ಥ ಆಯ್ತಾ? ಮ್ಯಾಗ್ನಿಟ್ಯೂಡ್ ಎಷ್ಟಿತ್ತು ಮಕ್ಕಳೇ? ಮ್ಯಾಗ್ನಿಟ್ಯೂಡ್ ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಫಾರ್ಮುಲಾನಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಎಷ್ಟಿದೆ? 8√3 ಇದೆ ಮಕ್ಕಳೇ. ಸೊ ಈಗ ಇದನ್ನ ಇಂಟು ಮಾಡಿ ಎಷ್ಟು ಬರುತ್ತೆ ನೋಡಿ. ಸೊ -8 into 4 is -32, -8 into 6 is -48, -8 into +8 is -64 ಹೋಲ್ ಡಿವೈಡ್ ಬೈ 8√3 ಆಗುತ್ತೆ ಮಕ್ಕಳೇ. ಸೊ ಇದು ಎಷ್ಟಾಗುತ್ತೆ ನೋಡಿ, ಈಗ ಕೂಡಿಸ್ರಿ. 32 ಪ್ಲಸ್ 48 ಎಷ್ಟಾಗತ್ತೆ? ಸೊ 8 ಕೂಡಿಸಿ 80 ಆಗುತ್ತೆ ನೋಡಿ ಮಕ್ಕಳೇ. 80 ಪ್ಲಸ್ 64 ಎಷ್ಟಾಗತ್ತೆ? 80 ಪ್ಲಸ್ 64 is 144 ಆಗುತ್ತೆ ಮಕ್ಕಳೇ. 144. ಸೊ ಇದು ಎಷ್ಟು ಬಂತು? -144 ಬರ್ತಾ ಇದೆ ಮಕ್ಕಳೇ. 8√3. ಸೊ ಈಗ ಇದನ್ನ ಕ್ಯಾನ್ಸಲೇಷನ್ ಮಾಡಬಹುದಾ ಅಥವಾ ಆಗತ್ತಾ ಅಥವಾ ಇಲ್ವಾ ನೋಡಿ. ಸೊ ಇದನ್ನ ಕ್ಯಾನ್ಸಲೇಷನ್ ಮಾಡೋಣ. 2 4 272 ಮಕ್ಕಳೇ. ಸೊ ಮತ್ತೆ ಕ್ಯಾನ್ಸಲೇಷನ್ ಆಗತ್ತೆ ಅನ್ಸುತ್ತೆ. 2 2 236. ಸೊ ಮಾಡ್ಯುಲಸ್ ದಿಂದ -36 ಹೊರಗಡೆ ಬಂದ್ರೆ +36 ಇನ್ನೂ ಕ್ಯಾನ್ಸಲ್ ಆಗುತ್ತೆ ಅನ್ಸುತ್ತೆ. ಸೊ 4 ಟೇಬಲ್ ನಲ್ಲಿ ಬರ್ತಾ ಇತ್ತು ಅನ್ಸುತ್ತೆ ಮಕ್ಕಳೇ ಇದು. ಇದನ್ನ ಕ್ಯಾನ್ಸಲ್ 4 ರಿಂದಾನೇ ಮಾಡೋಣ. ಸೊ ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಬಿಡೋಣ. -144 ಇತ್ತಲ್ವಾ, ಅದನ್ನ ಹಾಗೆ ಬರೀತೀನಿ. ಒಂದೇ ಮಿನಿಟ್ ಮಕ್ಕಳೇ. -144 ಡಿವೈಡೆಡ್ ಬೈ 8. 8 ಟೇಬಲ್ ನಲ್ಲಿ ಬರುತ್ತಾ ಅಥವಾ ಇಲ್ಲ ನೋಡಿ. 8 1 8 ಹೌ ಮಚ್ ಇಟ್ ಇಸ್? 8 1 8 how much it is coming? 18 I think 18 ಬರುತ್ತೆ ಮಕ್ಕಳೇ. 8 1 8 18. ಸೊ ಎಷ್ಟಾಗುತ್ತೆ ನೋಡಿ ಮಕ್ಕಳೇ? 18/√3 ಬಂತು. 18/√3 ಅನ್ನ ನಾವು ಇನ್ನೂ ಸಿಂಪ್ಲಿಫೈ ಮಾಡಬಹುದು. ಸೊ ಈ ತರ ರ್ಯಾಷನಲೈಸ್ ಮಾಡಿದ್ರು ಬರುತ್ತೆ. ಸೊ ರ್ಯಾಷನಲೈಸ್ ಮಾಡಿದ್ರೆ 18√3/3 ಬರುತ್ತೆ. 3 1 3 6. ಸೊ ಟೋಟಲ್ ನಮ್ದು ಫೈನಲ್ ಆನ್ಸರ್ ಬರುತ್ತೆ ಮಕ್ಕಳೇ 6√3 ಯೂನಿಟ್ಸ್ ಬರುತ್ತೆ. ಸೊ ರ್ಯಾಷನಲೈಸ್ ಮಾಡಿದ ತಕ್ಷಣ √3 into √3 3 ಬರುತ್ತೆ. 18 into √3 ಹಾಗೆ ಬರ್ತಿದ್ದೀನಿ. √3 into √3 is 3 ಬರುತ್ತೆ. 3 1 3 6 6√3 ಯೂನಿಟ್ಸ್ ಬರುತ್ತೆ ಮಕ್ಕಳೇ. ಸೊ ಟೋಟಲ್ 6√3 ಇಸ್ ಅವರ್ ಆನ್ಸರ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನಗೆ ಲೈಕ್ ಮಾಡಿ ಮಕ್ಕಳೇ.
ವಿಡಿಯೋನ. ಸೊ ನಮಗೆ ಹೆಲ್ಪ್ ಆಗುತ್ತೆ ಮಕ್ಕಳೇ. ಸೊ ಇದನ್ನ ಬರಿಬೇಕಾಗಿಲ್ಲ, ಈ ಸಿಂಪ್ಲಿಫಿಕೇಶನ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅನ್ನ ಬರ್ದಿದ್ದೀನಿ. ಸೊ ಅರ್ಥ ಆಯ್ತಾ? ಈ ಬೋರ್ಡ್ ಮೇಲೆ ಏನ್ ಕಾಣಿಸ್ತಿದೆ ಅಲ್ಲ, ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. ತಬ್ ತಕ್ ಲಗೆ ರಹೋ ಮ್ಯಾಥ್ಸ್ ಕೆ ಸಾಥ್. ಥ್ಯಾಂಕ್ ಯು. ಪ್ಲೀಸ್ ಕಾಪಿ ದಿಸ್.